ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಗೆ ಹಾನಿ. ಹೊಳೆಹೊನ್ನೂರು ಹೋಬಳಿಯಲ್ಲಿ 12 ಲಕ್ಷ ಅಡಿಕೆ ಮರಗಳು ನಾಶ. ಒಂದು ಅಡಿಕೆ ಮರಕ್ಕೆ 17 ರೂಪಾಯಿ ಪರಿಹಾರ. ಹೆಚ್ಚಿನ ಪರಿಹಾರಕ್ಕೆ ಒತ್ತಡ. ಅಡಿಕೆ ತೋಟ ನಾಶ, ಸೂಕ್ತ ಪರಿಹಾರ ಬೇಕು. ಹನ್ನೆರಡು ಲಕ್ಷ ಅಡಿಕೆ ಮರಗಳು ನಾಶ ಆಗೋಗಿದೆ. ಆದರೆ ಸರ್ಕಾರ ಭಿಕ್ಷೆಯ ರೂಪದಲ್ಲಿ 17 ರೂಪಾಯಿ ಒಂದು ಮರಕ್ಕೆ ಫಿಕ್ಸ್ ಮಾಡಿದೆ. 17 ರೂಪಾಯಿ ಏನಕ್ಕೆ, ಏನು ವರ್ಷಗಳಕ್ಕೆ ಕೊಟ್ಟಿದಾರೋ ಗೊತ್ತಿಲ್ಲ. 17 ರೂಪಾಯಿ ಅಂತ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ತೋಟಗಳು ನಾಶ ಆಗಿದೆ. ರೂಪಾಯಿ ಲೆಕ್ಕದಲ್ಲಿ ಪರಿಹಾರ. ರೈತರಿಗೆ ಶಾಕ್ ಕೊಟ್ಟಿದೆ ಸರ್ಕಾರ. ಹೆಚ್ಚಿನ ಪರಿಹಾರಕ್ಕೆ ಅಡಿಕೆ ಬೆಳೆಗಾರರು ಆಗ್ರಹಿಸ್ತಾ ಇದ್ದಾರೆ. 17 ರೂಪಾಯಿ ಕೊಟ್ಟಿದ್ದಾರೆ ಒಂದು ಮರಕ್ಕೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಈ ಸರ್ಕಾರ ಎಷ್ಟು ಮಟ್ಟಿಗೆ ಅಡಿಕೆ ಬೆಳೆಗಾರರನ್ನ, ರೈತರನ್ನ ಕೇವಲವಾಗಿ ನೋಡ್ತಾ ಇದೆ ಅಂತ. ಸ್ವಲ್ಪ ಮಾನ ಮರ್ಯಾದೆ ಅನ್ನುವಂಥದ್ದಾದ್ರೂ ಬೇಡವಾ ಈ ಸರ್ಕಾರಕ್ಕೆ? ನಾವೆಷ್ಟು ಫಿಕ್ಸ್ ಮಾಡ್ತಾ ಇದೀವಿ ಒಂದು ಮರಕ್ಕೆ ಅನ್ನುವಂಥದ್ದನ್ನ ಕೊಡ್ದಲೇ ಇದ್ರು ಆಗಿತ್ತು. ಅತ್ಲಾಗೆ 17 ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ಮರಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ರೈತರು ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಏನಾಗಿದೆ ಅಲ್ಲಿ ಪರಿಸ್ಥಿತಿ ನೋಡ್ಕೋಬೇಡ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಬಾರಿ ಅಕಾಲಿಕ ಬಿರುಗಾಳಿ ಮಳೆಗೆ ಸಾಕಷ್ಟು ಅಡಕೆ ತೋಟಗಳು ನಾಶವಾಗಿವೆ. ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಹೋಬಳಿಯಲ್ಲಿ ಏಪ್ರಿಲ್ ಮತ್ತು ಮೇನಲ್ಲಿ 2 ಬಾರಿ ಬೀಸಿದ ಬಿರುಗಾಳಿಯಿಂದ 974 ಹೆಕ್ಟೇರ್ ತೋಟಗಾರಿಕಾ ಬೆಳೆಗಳು ನಾಶವಾಗಿದೆ. ಅದರಲ್ಲಿ 650 ಹೆಕ್ಟೇರ್ನಲ್ಲಿ 33%ಕ್ಕಿಂತ ಹೆಚ್ಚು ಹಾನಿಯಾಗಿದೆ. 12 ಲಕ್ಷಕ್ಕಿಂತ ಅಧಿಕ ಅಡಕೆ ಮರಗಳು ಮುರಿದು ಬಿದ್ದಿವೆ. ಈಗ 20 ವರ್ಷಗಳ ಹಿಂದಿನ ಎನ್ಡಿಆರ್ಎಫ್ ಮಾನದಂಡಗಳ ಆಧಾರದ ಮೇಲೆ ಪರಿಹಾರ ನೀಡಲಾಗ್ತಿದೆ. ಈ ಪ್ರಕಾರ ಒಂದು ಅಡಕೆ ಮರಕ್ಕೆ 17 ರೂಪಾಯಿ ನಿಗದಿ ಮಾಡಲಾಗಿದೆ. 1 ಹೆಕ್ಟೇರ್ನಲ್ಲಿ 33%ಕ್ಕಿಂತ ಕಡಿಮೆ ಅಂದ್ರೆ 100 ಅಡಕೆ ಮರ ಮುರಿದರೂ ಕೇವಲ 2500 ರೂಪಾಯಿ ಪರಿಹಾರ ನೀಡಲಾಗ್ತಿದೆ. ಬಿದ್ದ ಅಡಕೆ ಮರಗಳನ್ನು ಕಡಿದು ಹೊರಗೆ ಸಾಗಿಸಲು 50,000 ರೂಪಾಯಿಗಿಂತ ಅಧಿಕ ವೆಚ್ಚ ಮಾಡಿದ್ದಾರೆ. ಈಗ ರೈತರು ಬೆಳೆ ವಿಮೆ ಕಟ್ಟಿದ್ದರೂ ಏಪ್ರಿಲ್ ಮತ್ತು ಮೇ ತಿಂಗಳ ಅಕಾಲಿಕ ಮಳೆ ಮತ್ತು ಬಿರುಗಾಳಿಗೆ ಪರಿಹಾರ ನೀಡಲು ಬರುವುದಿಲ್ಲ ಅಂತ ಹೇಳಲಾಗ್ತಿದೆ. ಪ್ರತಿಯೊಬ್ಬರಿಗೂ 3 ರಿಂದ 10 ಲಕ್ಷ ರೂಪಾಯಿವರೆಗೆ ನಷ್ಟವಾಗಿರೋದ್ರಿಂದ ವಿಶೇಷ ಪರಿಹಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ನಾವು ಅಡಕೆ ಸಸಿ ಹಾಕಬೇಕು ಅಂದ್ರೆ 100-110, ಇವ್ರು ಕೊಡೋದು 17 ರೂಪಾಯಿ. ಅಡಕೆ ಸಸಿ ಬೆಲೆ ಇಲ್ಲ. ನಾವು ಕಟ್ ಮಾಡಿ ಸಾಕ್ಸಿರೋದು 200 ರೂಪಾಯಿ, ಅದ್ರ ಬೆಲೆ ಇಲ್ಲ. 1,500 ರೂಪಾಯಿ ಫಸಲು ನಷ್ಟ, ಯಾವ ಬೆಲೆನೂ ಇಲ್ಲ. ನಾವೇನಪ್ಪ ಅಂತ ಅಂದರೆ ಅಡಕೆ ಸಸಿ ಹಾಕಿ ಬೆಳೆಸೋಕ್ಕೆ, ಸುಧಾರಿಸ್ಕೊಳ್ಳೋಕ್ಕೆ, ಜೀವನ ಮಾಡೋಕ್ಕೆ ಹೆಚ್ಚು ಕಮ್ಮಿ 1 ಎಕರೆಗೆ 50,000 ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ತೆಂಗಿನ ಮರ, ಅಡಿಕೆ ಮರ ನಾಶ ಆಗಿದ್ದಾವೆ. ಅದ್ರ ಬಗ್ಗೆ ಭಾಳ ಚಳುವಳಿನೂ ಮಾಡಿದ್ದೀವಿ. ಎಲ್ಲ ಸರ್ವೆ ಮಾಡಿ, ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಸರ್ವೆ ಮಾಡಿ ಬರ್ಕೊಂಡು ಹೋಗಿದ್ದಾರೆ. ಆದರೆ ಇವತ್ತಿನವರೆಗೂ ಅದಕ್ಕೆ ಗಮನನೇ ಹರಿಸಿಲ್ಲ. ಅದೇನು ಅಂತಲೂ ಸರ್ಕಾರ ಅದ್ರ ಬಗ್ಗೆ ಪರಿಣಾಮ ಬೀರಿಲ್ಲ. ಅದರಿಂದ ಬೇಗ ಆದಷ್ಟು ಪರಿಹಾರದ ವ್ಯವಸ್ಥೆಯನ್ನು ಮಾಡಬೇಕು ಅಂತಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ ಎಂದಿದ್ದಾರೆ. ಎಲ್ಲ ಮನವಿಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅದೇ ರೀತಿ ನಮ್ಮ ವರದಿಯಲ್ಲೂ ಕೂಡ ಈ ರೀತಿ ಬೇಡಿಕೆ ಇದೆ ಅನ್ನುವಂಥ ವಿಷಯವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ. ಇಲ್ಲಿ ಏನಾಗ್ತದೆ, ಪರಿಹಾರ ಅಂತ ಒಂದು ಪೋರ್ಟಲಲ್ಲಿ ಹಾನಿಯಾಗಿರ್ತಕ್ಕಂಥ ಎಲ್ಲ ಪ್ರದೇಶದ ವಿವರವನ್ನು ನಾವು ಈಗಾಗಲೇ ನಮೂದಿಸಿದ್ವಿ. ಅದರಲ್ಲಿ ಮನೆ ಹಾನಿಯಾಗಿರ್ಬೋದು, ಬೆಳೆ ಹಾನಿಯಾಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ನಾವು ಪೋರ್ಟಲ್ನಲ್ಲಿ ಆಗಲೇ ದಾಖಲೆಯನ್ನು ಮಾಡಿದ್ದೀವಿ. ಒಟ್ಟಾರೆ ಅಕಾಲಿಕ ಮಳೆಯಿಂದ ತೋಟ ಕಳೆದುಕೊಂಡ ರೈತ ಇದೀಗ ಸರ್ಕಾರದ ಪರಿಹಾರದ ಪ್ರಮಾಣ ನೋಡಿ ಕಂಗಾಲಾಗಿದ್ದಾರೆ. ಕೂಡಲೇ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ರೈತರ ಬದುಕಿಗೆ ಆಸರೆಯಾಗಬೇಕಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ರೈತರನ್ನೇನು ಭಿಕ್ಷುಕರ ರೀತಿ ನೋಡ್ತಾ ಇದೆಯಾ ಸರ್ಕಾರ? 17 ರೂಪಾಯಿ ಕೊಡ್ತಾ ಇದೆ ಅಂದ್ರೆ ಕೊಡ್ದಲೇ ಇದ್ದಿದ್ರು ಆಗಿರೋದಲ್ರಿ. ಭಿಕ್ಷುಕರ ರೀತಿಯಲ್ಲಿ ಈ ರೀತಿಯಾಗಿ ಕೀಳಾಗಿ, ಕೆಟ್ಟದಾಗಿ, ಕನಿಷ್ಠವಾಗಿ ನೋಡ್ತಾ ಇದಾರಲ್ಲ, ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು? ಏನು ಏಪ್ರಿಲ್ ಅಲ್ಲಿ ಬಿದ್ದಂತಹ ಮಳೆ, ಅಕಾಲಿಕ ಮಳೆಯಿಂದಾಗಿ ಶಿವಮೊಗ್ಗದಲ್ಲಿ ಲಕ್ಷಾಂತರ ಅಡಿಕೆ ಮರಗಳು ಧರೆಗುರುಳಿದ್ವು. ಇದರ ಪರಿಣಾಮವಾಗಿ ಏನು ಶಿವಮೊಗ್ಗದಲ್ಲಿ ರೈತರು ಕಂಗಾಲಾಗಿದ್ರು. ಯಾಕಂದ್ರೆ
ಸಾವಿರಾರು ಮರಗಳು ಧರೆಗುರುಳಿದ್ರೆ, ಅದರಲ್ಲೂ ಕೂಡ ಲಕ್ಷಾಂತರ ಹಣವನ್ನು ತಂದುಕೊಡುತ್ತಿದ್ದಂತ ಮರಗಳೇನಿದೆ, ಆ ಅಡಿಕೆ ಮರಗಳನ್ನ ಕಳೆದುಕೊಂಡು ರೈತರು ಕಂಗಾಲಾಗಿದ್ರು. ಆದ್ರೆ ಸರ್ಕಾರ ಮಾತ್ರ ಅವರಿಗೆ ಒಂದಿಷ್ಟು ಕಿಂಚಿತ್ತು ಹಣವನ್ನ ಕೊಟ್ಟು, ಅಂದ್ರೆ ಕೇವಲ ಪೈಸೆ ಅಥವಾ ರೂಪಾಯಿಗಳಲ್ಲಿ ಹಣವನ್ನ ಕೊಟ್ಟು ಕೈಗೊಂಡು. ಯಾಕಂದ್ರೆ 20 ವರ್ಷಗಳ ಹಿಂದಿನ ಏನು NDRF ಆಗಿರ್ಬೋದು, ಹಾಗೆ SDRF ನ ನಾಮ್ಸ್ ಇದೆ, ಆ 20 ವರ್ಷಗಳ ಹಿಂದಿನ ನಾಮ್ಸ್ ಅನ್ನ ತೆಗೆದುಕೊಂಡು ಈಗ ಪರಿಹಾರ ಕೊಡೋದಕ್ಕೆ ಮುಂದಾಗಿರೋದು. ಒಟ್ಟಿನಲ್ಲಿ ಏನು ಈ ಶಿವಮೊಗ್ಗದ ರೈತರೇನಿದ್ದಾರೆ, ಒಂದ್ ಕಡೆ ಬೆಳೆ ಹಾನಿ, ಇನ್ನೊಂದ್ ಕಡೆ ಸರ್ಕಾರದಿಂದ ಬರ್ತಾ ಇದ್ದಂತ ಅನುದಾನ ಕೂಡ ಕಡಿಮೆ. ಒಂದು ಮರವನ್ನ ಬೆಳೆಸೋದಕ್ಕೆ ಪ್ರತಿ ವರ್ಷ ಸಾವಿರಾರು ರೂಪಾಯಿ ಖರ್ಚು ಮಾಡುವಂತ ರೈತರಿಗೆ ಬರೀ 17 ರೂಪಾಯಿಯನ್ನ ಕೊಟ್ಟು ಕೈ ತೊಳ್ಕೊಡೋದಕ್ಕೆ ನೋಡ್ತಾ ಇದೆ. ಆದ್ರೆ ರೈತರು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲೂ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ವಿನಯ್. ಎಸ್, ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ಕೇವಲವಾಗಿ 17 ರೂಪಾಯಿ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿರುವಂಥದ್ದು. 17 ರೂಪಾಯಿ ಕೊಡ್ದಲೇ ಇದ್ದಿದ್ರು ಆಗಿರೋದಲ್ಲ. ಈ ಕಾಲದಲ್ಲಿ ಸ್ಪೆಷಲಿ ಈಗ ಅಡಿಕೆ ಸೊಸಿಯ ಒಂದು ಅಡಿಕೆ ಸೊಸಿಗೆ ಬೆಲೆ ಹತ್ತತ್ರ 55 ರೂಪಾಯಿಯಿಂದ 60 ರೂಪಾಯಿ ಇದೆ. ಓಕೆ, ಅವರು ಕಷ್ಟಪಟ್ಕೊಂಡು ಹಾಕಿದ್ದಾರೆ, ಅವ್ರ ತೋಟ ಇಂಪ್ರೂವ್ ಮಾಡ್ಕೊಳಕ್ಕೆ ಹಾಕೊಂಡಿದ್ದಾರೆ, ಅಡಿಕೆ ಎಲ್ಲ ಓಕೆ. ಆದರೆ 17 ರೂಪಾಯಿ ಫಿಕ್ಸ್ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. 12 ಲಕ್ಷ ಅಡಿಕೆ ಮರಗಳು ನಾಶ ಆಗೋಗಿದ್ದಾವೆ. 12 ಲಕ್ಷ ಅಡಿಕೆ ಮರಗಳು. ಸರ್ಕಾರ ಸ್ಪಂದಿಸ್ತಾ ಇದ್ದೀವಿ ಅಂತ ತೋರ್ಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ, ನಾವು ಇಲ್ಲ ಪರಿಹಾರ ಕೊಟ್ಬಿಟ್ಟಿದ್ದೀವಿ ನೋಡ್ರಿ, ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟಿದೆ ಅಂತ ತಮ್ಮ ಬೆನ್ನನ್ನು ತಡ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ, ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನುವಂಥದ್ದು ಇಲ್ವಾ? ನಾವು ಎಷ್ಟು ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ. ಬೆಂಗಳೂರಿನಲ್ಲಿ BBMP ವ್ಯಾಪ್ತಿಯಲ್ಲಿ ಆ ಸಂದರ್ಭದಲ್ಲಿ ಹಿಂದೆ BBMP ಇದ್ದಾಗ ಒಂದೊಂದು ಬೀದಿ ನಾಯಿಗಳಿಗೆ ಹತ್ತತ್ರ 350 ರೂಪಾಯಿ 500 ರೂಪಾಯಿವರೆಗೂ ಫಿಕ್ಸ್ ಮಾಡಲಿಕ್ಕೆ ಮುಂದಾಗಿದ್ರು ಊಟಕ್ಕೆ ಅಂತ. ಓಕೆ, ನಾಯಿಗಳಿಗೆ ಆ ರೀತಿಯಾಗಿ ಫಿಕ್ಸ್ ಮಾಡಿದ್ರೆ ಓಕೆ. ಆದರೆ ಇಲ್ಲಿ ರೈತರು ನಿಮ್ಗೆ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ, ಭಿಕ್ಷುಕರ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರ? ಭಿಕ್ಷುಕರ ಅವರು ರೈತರು ಅಂದರೆ 17 ರೂಪಾಯಿ ಫಿಕ್ಸ್ ಮಾಡ್ತಾ ಇದ್ದೀರಲ್ಲ. 100 ಮರ ಹೋಗಿದ್ರೆ 1700 ರೂಪಾಯಿ. ಆ 1700 ರೂಪಾಯಿ ಏನಾದರೂ ತಗೊಳ್ಬೇಕು ಅಂದರೆ ಅಲ್ಲಿ ಬೇರೆ ಹೋಗಿ ಅವನು ಯಾವನು ದುಡ್ಡನ್ನು ರಿಲೀಸ್ ಮಾಡ್ತಾನಲ್ಲ ಅವನಿಗೆ ಬೇರೆ ಕಮಿಷನ್ ಕೊಡಬೇಕು, ಅಲ್ಲಿಗೂ ಮುಗ್ದಾಯ್ತು. ಆಮೇಲೆ ಒಂದು 10 ಸಲ ಓಡಾಡಬೇಕು, ಅಲ್ಲಿಗೆ ಪರಿಹಾರ ಕೊಡಬೇಕಾಗಿತ್ತಲ್ಲ ಸರ್ಕಾರ. ಈ ರೈತರು ಅಲಿಬೇಕಲ್ಲ ಆ ಇಲಾಖೆಗಳಿಗೆ, ಅಲ್ಲಿಗೆ ಆ ಪರಿಹಾರ ಮತ್ತೆ ಇವ್ರು ಅಲ್ದಿದ್ದು ಸಮ ಆಗತ್ತೆ. ಕೊಟ್ಟಂಗೂ ಇರಬೇಕು, ಕಿತ್ಕೊಂಡಂಗೂ ಇರಬೇಕು, ಆ ರೀತಿಯಾಗಿ ಮಾಡದಂತೆ ಕಾಣಿಸ್ತಾ ಇದೆ ಸರ್ಕಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನಯ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿನಯ್, ಈಗ ಅಟ್ಲೀಸ್ಟ್ ಅದನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡುವಂತ ನಿಟ್ಟಿನಲ್ಲಿ ಇನ್ನೊಂದ್ಸಲಿ ರಿಪೋರ್ಟ್ ಏನಾದರೂ ಕಳಿಸ್ತೀವಿ ಅನ್ನುವಂಥದ್ರ ಬಗ್ಗೆ ಏನಾದರೂ ಜಿಲ್ಲಾಧಿಕಾರಿಗಳು ಮಾತನಾಡಿದಾರಾ? ಪೃಥ್ವಿ, ಏನು ಶಿವಮೊಗ್ಗದಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಬಿದ್ದಂತ ಅಕಾಲಿಕ ಮಳೆಗೆ ಸಾವಿರಾರು, ಅದರಲ್ಲೂ ಲಕ್ಷಾಂತರ ಮರಗಳು ಶಿವಮೊಗ್ಗದಲ್ಲಿ ಅಡಿಕೆ ಮರಗಳ ಸಸಿಗಳು ಧರೆಗುರುಳಿದ್ವು. ಇದರ ಪರಿಣಾಮವಾಗಿ ರೈತರು ಒಂದು ರೀತಿಯಲ್ಲಿ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ಮಳೆಯಿಂದಾಗಿ ಏನು ತಮ್ಮ ಬೆಳೆಸಿದಂತ 5 ವರ್ಷಗಳ ಕಾಲ ಹೆಚ್ಚು ಬೆಳೆಸಿದಂತಹ ಮರಗಳು ಬಿದ್ರೆ, ಇನ್ನೊಂದು ಕಡೆ ಸರ್ಕಾರ ಕೊಡ್ತಿರುವ ಬಿಡಿಗಾಸನ್ನ ನೋಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕೇವಲ ಒಂದು ಮರಕ್ಕೆ 17 ರೂಪಾಯಿಯನ್ನ ನಿಗದಿ ಮಾಡಿರುವಂತದ್ದು. ಯಾಕಂದ್ರೆ NDRF ಮತ್ತೆ SDRF ನ ನಿಯಮಗಳ ಪ್ರಕಾರ ಅದು 20 ವರ್ಷಗಳ ಹಳೆಯ ನಿಯಮಗಳೇನಿದೆ ಅದನ್ನ ಜಾರಿಗೊಳಿಸೋದಕ್ಕೆ ಈಗ ಮುಂದಾಗಿರೋದು. ಅದರಿಂದಾಗಿ ಹೆಕ್ಟೇರ್ಗೆ 22,500 ರೂಪಾಯಿ ದುಡ್ಡನ್ನ ಕೊಡೋದಕ್ಕೆ ಮುಂದಾಗಿದೆ. ಅಂದ್ರೆ ಅಲ್ಲಿಗೆ ಒಂದು ಮರಕ್ಕೆ 17 ರೂಪಾಯಿ ಬೀಳ್ತಾ ಇರೋದು. ಆದ್ರೆ ಅದಕ್ಕಾಗಿ ರೈತರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ರೈತರು ಬೆಳೆದಂತ ಏನು ಆ ಅಡಿಕೆ ಸಸಿ ಏನಿದೆ, ಅಡಿಕೆ ಸಸಿಯನ್ನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದನ್ನ ಬೆಳೆಸಿರುವಂತದ್ದು. ಅದರಲ್ಲೂ ಕೂಡ ಏನು ಈಗ ಸಸಿಗಳ ಏನು ರೇಟ್ ಏನಿದೆ, ಆ ಸಸಿ 100 ರೂಪಾಯಿ ಆಗಿದೆ. ಆದ್ರೆ 100 ರೂಪಾಯಿ 17 ರೂಪಾಯಿಗೆ ಯಾವುದಕ್ಕೂ ಸಮ ಅಲ್ಲ. ಜೊತೆಗೆ ಏನು ಆ ಬಿದ್ದಂತ ಅಡಿಕೆ ಮರಗಳನ್ನ ಸಾಗಾಟನೆ ಮಾಡೋದಕ್ಕೂ ಕೂಡ ಏನು 200 ರೂಪಾಯಿಯನ್ನ ಈಗಾಗಲೇ ರೈತರು ಖರ್ಚು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಈ ರೈತರಿಗೆ ಆದಂತ ಅನ್ಯಾಯದಿಂದಾಗಿ ಬರೀ ರೈತರು ಮಾತನಾಡ್ತಾ ಇದ್ದಾರೆ, ರೈತ ಹೋರಾಟಗಾರರು ಮಾತನಾಡ್ತಾ ಇದ್ದಾರೆ. ಅಲ್ಲಿ ಗೆದ್ದಿದ್ದಾರಲ್ಲ ದೊಡ್ಡ ದೊಡ್ಡ ನಾಯಕರೆಲ್ಲ ಆಯ್ಕೆ ಆಗಿದ್ದಾರೆ, ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು? ಪೃಥ್ವಿ, ಏನು ಈ ಹಿಂದೆ ಕೂಡ ಮಾತನಾಡ್ತೀನಿ ವಿನಯ್. ನಮ್ಮ ಜೊತೆ HR ಬಸವರಾಜಪ್ಪ ಅವರು, ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬಸವರಾಜಪ್ಪನವರೇ. ನಮಸ್ಕಾರ. ಏನ್ ಈ ರೀತಿಯಾಗಿ ಇಷ್ಟೊಂದು ಕೀಳಾಗಿ ನೋಡ್ತಾರ ರೈತರನ್ನ ಅಂತ ಸರ್ಕಾರ? ರೈತರನ್ನ ಕೀಳಾಗಿ ಅಂತ ಅಂದ್ರೆ ಏನು ಬರೇ ಬಾಯಲ್ಲಿ ಹೆಸರು ಹೇಳೋದು ರೈತರಷ್ಟೇ. ರೈತರು ದೇಶದ ಬೆನ್ನೆಲುಬು, ರೈತರು ಅಂತ ಹೆಸರು ಹೇಳ್ತಾರೆ. ಆದ್ರೆ ಮೊನ್ನೆ ಏಪ್ರಿಲ್ ಮೇನಲ್ಲಿ ಭೀಕರವಾದಂತ ಗಾಳಿ ಬೀಸಿ ಸುಮಾರು 12 ಲಕ್ಷ ಅಡಿಕೆ ಮರ, ತೆಂಗಿನ ಮರ, ಬಾಳೆ ಸಂಪೂರ್ಣ ಉಡ್ ಹೋಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ.
ಇವತ್ತಿನ ತನಕನೂ ಕೂಡ ಸರ್ಕಾರನೇ ಇನ್ನೂ ಟೇಕಪ್ ಆಗಿಲ್ಲ. ನಮಗೆ ಉಸ್ತುವಾರಿ ಮಂತ್ರಿ, ನಾಮಕಾವಸ್ಥೆ ಉಸ್ತುವಾರಿ ಮಂತ್ರಿ ಬಂದ್ರು, ಜಾರ್ಜ್ ಅವರು. ಆ ಜಾರ್ಜ್ ಅವರು ಅದ್ರ ಬಗ್ಗೆ ಗಮನನೇ ಹರಿಸ್ಲಿಲ್ಲ. ಇವತ್ತು ಸಂಪೂರ್ಣ ನೆಲ ಕಚ್ಚೋಗಿದ್ದಾರೆ. ಒಂದ್ ಮರ ಕೊಯ್ಸಿ ಆ ಕಡೆಗೆ ಹಾಕಕ್ಕೆ 200 ರೂಪಾಯಿ ಖರ್ಚು ಬರ್ತಾ ಇದೆ. 3 kg ಅಡಿಕೆ ನಷ್ಟ ಆಗಿದೆ, 1,500 ರೂಪಾಯಿ ಹೋಗಿದೆ. 1,000 ರೂಪಾಯಿ ಒಂದ್ ಸಸಿ ಅಲ್ಲ, ಇದನ್ನ ಕೊಡದೆ ಹೋಗಿದ್ರು ಆಗಿತ್ತೇನ ಬಸವರಾಜಪ್ಪನವ್ರೆ? ಭಿಕ್ಷುಕರ ರೀತಿಯಲ್ಲಿ ನೋಡೋ ಬದಲು 17 ರೂಪಾಯಿ ಅಂತ ಫಿಕ್ಸ್ ಮಾಡ್ಕೊಂಡಿದಾರಲ್ಲ. ಅದೇ ಹೇಳ್ತಾ ಇದ್ದೆ, ಮುಂದ್ ನಾನು ಬರ್ತಾ ಇದ್ದೆ ಅಲ್ಲಿಗೆ. ಇವತ್ತು ಅವರು NDRF, SDRF ನಾರ್ಮ್ಸ್ ಅಂತ ಹೇಳ್ಬಿಟ್ಟು ಒಂದ್ ಹೆಕ್ಟೇರ್ಗೆ 22,500, ಒಂದು ಮರಕ್ಕೆ 17 ರೂಪಾಯಿ ಬರ್ತತೆ. 17 ರೂಪಾಯಿ ಲೆಕ್ಕ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಇದು ವಿಶೇಷ ಪ್ರಕರಣ ಅಂತ ಹೇಳ್ಬಿಟ್ಟು ಇದನ್ನ ಪರಿಗಣನೆ ಮಾಡಿ ನಾವು ಎಕರೆಗೆ 50,000 ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದೀವಿ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿದೀವಿ. ಜಿಲ್ಲಾಧಿಕಾರಿಗಳು ನಾವು ಪ್ರಕರಣ ಇದನ್ನ ಕಳಿಸಿದೀವಿ ಸರ್ಕಾರಕ್ಕೆ. ಸರ್ಕಾರ ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಇನ್ನು ಮಂತ್ರಿಮಂಡಲ ರಚನೆ ಮಾಡೋದಾಗೆ ಕಾಲಹರಣ ಮಾಡ್ತಾ ಇದೆ. ನಾಮಕಾವಸ್ಥೆ ಡಿವಿಷನ್ ವೈಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವ್ ನಿನ್ನೆ ಚಿತ್ರದುರ್ಗ ಮೀಟಿಂಗ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇವರು ಮಾಹಿತಿ ಕೊಡ್ಲಿಲ್ವಾ ಜಿಲ್ಲಾಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು? ಇವರು ಸುಮ್ಮನೆ ಏನೋ ಗ್ಯಾರಂಟಿ ಯೋಜನೆಯಿಂದ ಮಾತಿಗೆ ಸೀಮಿತ ಆಗ್ತಾ ಇದೆ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಯಾವುದುವೆ. ಆನ್ ಗ್ರೌಂಡ್ ವರ್ಕು ಇಲ್ಲ. ಯೋಜನೆ ಭ್ರಮೆಯಲ್ಲಿ ತೇಲಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ಭ್ರಮೆ ಇವ್ರಿಗೆ ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಗೆ ಅನುಕೂಲ ಆಗಲ್ಲ. ಈ ಸಲ ಭೀಕರ ಬರಗಾಲ ಇದೆ, ಕುಡಿಯೋ ನೀರಿಲ್ಲ, ಜನ ಜಾನುವಾರು ಮೇವು ಕಸಾಯಿಖಾನೆಗೆ ಮೇವಿಲ್ದೆ ಕಸಾಯಿಖಾನೆ ಕಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಫುಟ್ ವರ್ಕ್ ಇಲ್ಲ. ಅಧಿಕಾರಿಗಳನ್ನು ಸರಿಯಾಗಿ ಡೆಪ್ಯೂಟ್ ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿ ಅಧಿಕಾರಿಗಳು ಮಾಡಿದ್ದಾರೆ. ನಾಮಕಾವಸ್ಥೆ ಮೀಟಿಂಗ್ ಮಾಡಿ ಹೋಗ್ತಾರೆ ಹೊರತು ಫೀಲ್ಡಿಗೆ ಬರ್ತಾ ಇಲ್ಲ. ಇವತ್ತು ಬೆಳೆ ವಿಮೆ ಇನ್ನು ಹೋದ ವರ್ಷದ ಬೆಳೆ ವಿಮೆ ಡಿಕ್ಲೇರ್ ಆಗಿಲ್ಲ. ವಿಜಯನಗರ ಜಿಲ್ಲೆ ಒಳಗಡೆ ಇನ್ನು ಬೆಳೆ ವಿಮೆ ಡಿಕ್ಲೇರ್ ಆಗಿಲ್ಲ. ಆಮೇಲೆ ಖರೀದಿ ಮಾಡಿದ ದುಡ್ಡು ಕೊಡ್ತಾ ಇಲ್ಲ. MSP ಒಳಗಡೆ ಖರೀದಿ ಮಾಡಿದ 17 ರೂಪಾಯಿ ಅಂತ ಫಿಕ್ಸ್ ಮಾಡಿದಾರಲ್ಲ, ಸಾವಿರಾರು ಮರಗಳು ಹೋಗಿದಾವೆ. ಅದನ್ನ ಆ ಪರಿಹಾರ ಪಡ್ಕೊಳ್ಳಕ್ಕೆ 1,000 ರೂಪಾಯಿ ಖರ್ಚು ಮಾಡ್ಬೇಕು. ಇವ್ರಿಗೆ ಕಮಿಷನ್ ಅದು ಇದು ಅಂತ ಬೇರೆ ಹೇಳ್ಕೊಂಡ್ ಕೊಡ್ಬೇಕು ಅಂದ್ರೆ ಅಲ್ಲಿಗೆ ಬಂದಿದ್ದು ಹೇಳ್ತಾರಲ್ಲ ಝೀರೋ ಪರಿಹಾರ. 17 ರೂಪಾಯಿ ಮರಕ್ಕೆ ಪರಿಹಾರ ತಗೊಳಕ್ ಹೋದ್ರೆ ಅವನು ಪಾಣಿ ವಗೈರೆ ಅದನ್ನೆಲ್ಲ ಮಾಡ್ಬಿಟ್ಟು ಒಂದು ಓಡಾಟಕ್ಕೆ ಆಗಿ ಹೋಗುತ್ತೆ. ಇವ್ರು ಕೊಡ್ತಕ್ಕಂಥದ್ದು ಭಿಕ್ಷೆ. ಪರಿಹಾರ ಇದೆಯಲ್ಲ ಅದು ಪರಿಹಾರ ಅಲ್ಲ, ಭಿಕ್ಷೆ. ಇವ್ರು ಏನ್ ಹೇಳ್ತಾರೆ, ಕೇಂದ್ರ ಸರ್ಕಾರ ಹೇಳ್ತಾರೆ, ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಹೇಳ್ತಾರೆ. ಇವರಿಗೆ ಅಲ್ಲೊಂದ್ ಸರ್ಕಾರ ಇಲ್ಲೊಂದ್ ಸರ್ಕಾರ ಆಗಿರೋದು ನೆವಾಗಿದೆ ಇವರಿಗೆ. ಇವ್ರಿಗೆ ಬುದ್ಧಿ ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ. ಕೇಂದ್ರ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಅಷ್ಟೇ ಯೋಗ್ಯತೆ ಇಲ್ದಂತವ್ರೆ ಆಗಿದ್ದಾರೆ ಅಷ್ಟೇ. ಯಾರು ಯಾವತ್ತು ರೈತರಿಗೆ ಸ್ಪಂದಿಸಿದಾರೆ ಇಲ್ಲಿ? ಬರೀ ಪಕ್ಷಗಳು ಬಂದು ಅವ್ರ ಮೇಲೆ ಗೂಬೆ ಕೂರ್ಸ್ಕೊಂಡೇ ಓಡಾಡ್ತಿದಾರೆ ಬಿಟ್ರೆ ಯಾವ ಸರ್ಕಾರ ಸ್ಪಂದಿಸಿದೆ? ಅಷ್ಟೇ, ಏನಿಲ್ಲ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಇವರು ಅಧ್ಯಯನ, ಇವ್ರು ಮೊದ್ಲು ಕೊಡ್ಲಿ, ನಾವು ಅಧ್ಯಯನ ಮಾಡಿ ನಾವು ಆಮೇಲೆ ಕೊಡ್ತೀವಿ ಅಂತ ಅವ್ರಂತಾರೆ. ಇವರು ಅವ್ರು ಕೊಟ್ಟಿಲ್ಲ ಅಂತ ಇವ್ರಂತಾರೆ. ಬರೇ ಒಬ್ರ ಮೇಲೊಬ್ರು ಹೇಳ್ತಾ ಇದಾರೆ ಹೊರತು ಇನ್ ಮುಂದೆ ಜನ ಸರಿಯಾದಂತ ಬುದ್ಧಿ ಕಲಿಸ್ತಾರೆ ಇವರಿಗೆ. ನಾವು ಕಲಿಸ್ತೀವಿ. ಈ ಸಲ ತೀವ್ರವಾದಂತ ಬರಗಾಲ ಇದೆ. ಏನು ವಿದ್ಯಾರ್ಥಿ ಚಳವಳಿ ಆಯ್ತಲ್ಲ, ಆ ರೀತಿಯಾದಂತ ಒಂದು ಚಳವಳಿ ಆಗತ್ತೆ ಮುಂದಿನ ದಿನಗಳಲ್ಲಿ. ಆವಾಗ ಇವರಿಗೆ ಅರ್ಥ ಆಗತ್ತೆ. ಅವಾಗ ಕೇಂದ್ರಕ್ಕೂ ರಾಜ್ಯಕ್ಕೂ ಎರಡೂ ಸರ್ಕಾರದ ವಿರುದ್ಧನೂ ಕೂಡ ಚಳವಳಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಓಕೆ, ಧನ್ಯವಾದ ಬಸವರಾಜಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮಾಯಕೊಂಡ ಕ್ಷೇತ್ರದ ದಾಗಿನಕಟ್ಟೆ ಗ್ರಾಮ 6 ಬೆಡ್ಗಳ ಆಸ್ಪತ್ರೆ 20 ಹಳ್ಳಿಗಳಿಗೆ ಅನುಕೂಲ. 1 ವರ್ಷ ಕಳೆದ್ರೂ ಕೂಡ ಆಸ್ಪತ್ರೆ ಉದ್ಘಾಟನೆ ಇಲ್ಲ. ಆಸ್ಪತ್ರೆ ಉದ್ಘಾಟನೆ ಯಾವಾಗ? ಅತ್ಯಂತ ನಿರ್ಲಜ್ಜ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ಶಾಸಕರು ಇರ್ತಾರೆ ಅನ್ನುವಂಥದ್ದಕ್ಕೆ ಇದು ಕೂಡ ಎಕ್ಸಾಂಪಲ್. 1 ವರ್ಷ ಕಳೆದ್ರೂ ಕೂಡ ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ. ಆಸ್ಪತ್ರೆ ರೆಡಿ ಆಗಿದೆ, 6 ಬೆಡ್ನ ಆಸ್ಪತ್ರೆ 20 ಹಳ್ಳಿಗಳಿಗೆ ಹೆಲ್ಪ್ ಆಗುತ್ತೆ, ಆದ್ರೂ ಕೂಡ ಉದ್ಘಾಟನೆ ಆಗ್ತಾ ಇಲ್ಲ. ಮಾಯಕೊಂಡ ಕ್ಷೇತ್ರದ ಜನರಿಗೆ ಕಷ್ಟ ಬೇಗ ನಿವಾರಿಸಪ್ಪ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಲ್ಲಿನ ಜನ ಸುತ್ತ ಒಂದು 20 ಗ್ರಾಮಗಳಿಗೆ ಹೆಲ್ಪ್ ಆಗುವಂತ ಆಸ್ಪತ್ರೆ ಉದ್ಘಾಟನೆಗೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾನೇ ಇದ್ದಾರೆ. ಬೇಗ ಆಸ್ಪತ್ರೆ ಉದ್ಘಾಟನೆ ಮಾಡಲಿ ಅಂತ. ಇರೋದು ಕಾಂಗ್ರೆಸ್ನ ಶಾಸಕ. ಯಾವಾಗ್ಲೂ ಈ ಹಿಂದೆ ಸಿದ್ದರಾಮಯ್ಯನವರಿದ್ದಾಗ ಹಿಂದೆ ಮುಂದೆ ಅಕ್ಕ ಪಕ್ಕ ತಿರ್ಗಾಡ್ಕೊಂಡಿದ್ರಲ್ಲ ಬಸವರಾಜಪ್ಪ ಅಂತ, ಅವರೇ ಶಾಸಕ. ಕಾಣಿಸ್ತಾ ಇಲ್ವಾ ಅಂತ ಹಿಂದೆ ಮುಂದೆ ತಿರ್ಗಾಡ್ಬೇಕಾದ್ರೂ ಹೇಳ್ಬೇಕಾಗಿತ್ರಲ್ರಿ ನೀವು, ಉದ್ಘಾಟನೆ ಮಾಡಿಸ್ಕೊಡಿ ಸಾರ್ ಅಂತ. ಅದು ಆಗ್ತಾ ಇಲ್ಲ. ಆದ್ರೆ ಅಲ್ಲಿನ ಜನ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ಕೊಂಬೇಡ.
ಹಾಸ್ಪಿಟ್ಲನ್ನ ಕಟ್ಟಿದ್ದಾರೆ, ರೆಡಿ ಇದೆ ಹಾಸ್ಪಿಟ್ಲ್, ಬಟ್ ಉದ್ಘಾಟನೆ ಭಾಗ್ಯ ಇಲ್ಲ. MP ಸಾಹೇಬ್ರಿಗೂ MP ಮೇಡಮ್ರಿಗೂ ಕೊಟ್ಟೈತಿ, MLA ಬಸಂತಣ್ಣವ್ರಿಗೂ ಹೇಳೈತಿ. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ದಾಗಿನಕಟ್ಟೆ ಗ್ರಾಮ. 1 ವರ್ಷದ ಹಿಂದೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ಕಟ್ಟಲಾಗಿದೆ. 6 ಬೆಡ್ಗಳ ಸುಸರ್ಜಿತ ಆಸ್ಪತ್ರೆಗೆ 1,80,00,000 ಖರ್ಚಾಗಿದೆ. ಈ ಆಸ್ಪತ್ರೆಯಿಂದ ಸುಮಾರು 20 ಹಳ್ಳಿಗಳಿಗೆ ಅನುಕೂಲ ಆಗಬೇಕಿದೆ. ಇಲ್ಲಿ 24x7 ಹೆರಿಗೆ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಆದರೆ 1 ವರ್ಷ ಕಳೆದ್ರೂ ಆಸ್ಪತ್ರೆಯನ್ನೇ ಉದ್ಘಾಟನೆ ಮಾಡಿಲ್ಲ. ಹೀಗಾಗಿ ಹಳೆ ಕಟ್ಟಡದಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆ. ಸುಮಾರು 3-4 ವರ್ಷದಿಂದ ಟೆಂಡರ್ ಆಗಿತ್ತಿದ್ದು ಹಾಸ್ಪಿಟ್ಲನ್ನ ಕಟ್ಟಿದ್ದಾರೆ. ಸುಮಾರು 1 ವರ್ಷದಿಂದ ರೆಡಿ ಇದೆ ಹಾಸ್ಪಿಟ್ಲ್, ಬಟ್ ಉದ್ಘಾಟನೆ ಭಾಗ್ಯ ಇಲ್ಲ. ನಮ್ಮ ಗ್ರಾಮಕ್ಕೆ ಸುಮಾರು 15-20 ಹಳ್ಳಿಯ ಜನರು ಬರ್ತಾರೆ ಇಲ್ಲಿಗೆ. ಬಸವಪಟ್ಟಣದಲ್ಲಿ ಹೆಡ್ ಹಾಸ್ಪಿಟ್ಲ್ ಇದ್ರೂ ಕೂಡ ನಮ್ಮ ದಾಗಿನಕಟ್ಟೆಗೆ ಬರ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿದೆ ನಮ್ಮ ಹಾಸ್ಪಿಟ್ಲ್, ಸ್ವಲ್ಪ ಬೆಳೆದು ಹಳೆ ಬಿಲ್ಡಿಂಗಲ್ಲಿ ಮೊದಲೆಲ್ಲ ಹೆರಿಗೆ ಆಪರೇಷನ್ ನಡೀತಾ ಇತ್ತು, ಇವಾಗ ಯಾವುದೂ ಇಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಯಾವುದಾದ್ರೂ ಸಮಸ್ಯೆ ಹೆರಿಗೆ ನೋವು ಅಂತ ಬಂದರೆ ನಾವು ದೂರ ಹೋಗ್ಲಿಕ್ಕಾಗಲ್ಲ. ನಮಗೆ ಈ ದೂರ ಒಂದೇ ಬಿಟ್ಟು ದಾವಣಗೆರೆ ಹೋಗ್ಬೇಕು, ನಾವು ದೂರ ಹೋಗಿ ಕೆಲವರೆಲ್ಲ ಈ ಕೈಯಾಗಿ ಇಲ್ದಂತಾರೆ ಕೂಡ ಇರ್ತಾರೆ. ಹಾಗಾಗಿ ನಮಗೆ ಈ ಹಾಸ್ಪಿಟಲ್ನ ಓಪನ್ ಮಾಡ್ಕೊಡ್ಬೇಕು. ಸುಮಾರು ವರ್ಷದಿಂದ ರೆಡಿಯಾಗಿ ಹಾಗೆ ಪಾಳು ಬಿದ್ದಿದೆ ಬಿಲ್ಡಿಂಗ್ ಇದು. ಅದನ್ನು ಇದುವರೆಗೂ ಕೂಡ 1,80,00,000 ಬಂಡವಾಳ ಹಾಕಿ ಕಾರ್ಯನಿರ್ವಹಿಸಿ ಇದುವರೆಗೂ ಕೂಡ ಉದ್ಘಾಟನೆಯನ್ನು ಆಸ್ಪತ್ರೆಗೆ ಮಾಡಿಲ್ಲ. ಒಬ್ಬ ಹೆಣ್ಣು ಮಗಳನ್ನು ಹೆರಿಗೆ ಕರೆದುಕೊಂಡು ಹೋದರೆ ಹೊನ್ನಾಳಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ಪರವಾಗಿಲ್ಲ. ಈ ಥರ ದಾವಣಗೆರೆ ಶಿವಮೊಗ್ಗ ಹೋದರೆ ಕನಿಷ್ಠ ಪಕ್ಷ 50,000 1 ಲಕ್ಷ ರೂಪಾಯಿ ಖರ್ಚನ್ನು ಮಾಡಬೇಕಾಗಿರ್ತದ್ದು. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಪ್ಪ ಅಂದರೆ ಈ ಆಸ್ಪತ್ರೆಯನ್ನು ಅತಿ ಬೇಗ ಶೀಘ್ರದಲ್ಲೇ ಉದ್ಘಾಟನೆ ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತೀವಿ. ಕಟ್ಟಡ ಕಟ್ಟಿ 1 ವರ್ಷವಾದ ಕಾರಣ ಪೀಠೋಪಕರಣಗಳು ಧೂಳು ಹಿಡಿದು ತುಕ್ಕು ಹಿಡಿಯುತ್ತಿವೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಪರೇಷನ್ ಮಷಿನ್ಗಳು ಹಾಳು ಬಿದ್ದಿವೆ. 2021-22ರಲ್ಲಿ ಪ್ರೊಫೆಸರ್ ಲಿಂಗಣ್ಣರಿದ್ದಾಗ ಗುದ್ಲಿ ಪೂಜೆ ಆಗಿದ್ದು, ಅನುದಾನ ಬಂತು, ಬಿಲ್ಡಿಂಗ್ ಆಯಿತು. ಈ ಕಳೆದ ಒಂದು ವರ್ಷದ ಮೇಲಾಗಿದೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ, ಆದರೂ ಇದಕ್ಕೆ ಉದ್ಘಾಟನೆ ಭಾಗ್ಯ ಇಲ್ಲ. ಸುತ್ತಮುತ್ತ ಎಲ್ಲ ಗುಡ್ಗಾಡು ಹಳ್ಳಿಗಳೇ ಜನಗಳೇ ಜಾಸ್ತಿ ಇರೋದಿಲ್ಲಿ. ಈ ನಮ್ಮ ಹಾಸ್ಪಿಟ್ಲಿಗೆ 24x7 ಸೌಲಭ್ಯ ಇದೆ. ಅದರಲ್ಲೂ ಮಹಿಳೆಯರಿಗಂತ ಹೆರಿಗೆದು ಸಪ್ರೇಟಾಗಿದೆ. ದಯಮಾಡಿ ಇದನ್ನು ಶೀಘ್ರವಾಗಿ ಇದನ್ನು ಓಪನ್ ಮಾಡಿ, ಆಮೇಲೆ ಒಬ್ಬ ಲೇಡಿ ಡಾಕ್ಟ್ರು ಬೇಕು ನಮಗೆ ಇಲ್ಲಿ. ಹಾಗಾಗಿ ಇದನ್ನು ಒಂಚೂರು DHO ಅವರು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಮಾಡ್ಕೊತೀವಿ. MP ಸಾಹೇಬ್ರಿಗೂ MP ಮೇಡಮ್ರಿಗೂ ಕೊಟ್ಟೈತಿ, MLA ಬಸಂತಣ್ಣವ್ರಿಗೂ ಹೇಳೈತಿ, ನೋಡ್ತೀವಿ ಅಂತ ಹೇಳಿದರು. ಅದಾದಮೇಲೂ ಇನ್ನು ಕಾಂಟ್ರಾಕ್ಟ್ದಾರರಿಗೆ ಫೋನ್ ಮಾಡಿದರೆ ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ದಯಮಾಡಿ ಇದ್ರ ಬಗ್ಗೆ ಒಂಚೂರು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಒಟ್ಟಾರೆ ಆರೋಗ್ಯ ಇಲಾಖೆ ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ರೂ ಉಪಯೋಗವಿಲ್ಲ. ಕೂಡಲೇ ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಬಸವಂತಪ್ಪ ಅವರು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಹಿಂದೆ ಮುಂದೆ ಎಡಗಡೆ ಬಲ್ಗಡೆ ಹಿಂಗೆ ತಿರ್ಗಾಡ್ಕೊಂಡಿದ್ರಲ್ಲ, ಅವ್ರ ಕ್ಷೇತ್ರದ ಸಮಸ್ಯೆ ಕಾಣಿಸ್ತಾ ಇಲ್ವಾ? ರೆಡಿ ಆಗಿರೋದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಏನಾಗಿದೆ, ಏನ್ ಪ್ರಾಬ್ಲಮ್ ಅಂತೆ? ಅವ್ರು ಸಚಿವರಾದ್ಮೇಲೆ ಮಾಡ್ಬೇಕು ಅಂತ ಏನಾದ್ರು ಕನ್ಸು ಹೊತ್ಕೊಂಡಿದಾರಂತ ಹೇಗೆ? ಎಸ್ ಪೃಥ್ವಿರಾಜ್, ಏನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ದಾಗಿನಕಟ್ಟೆ ಗ್ರಾಮ ಏನಿದೆ, ಇದು ವಿಧಾನಸಭಾ ಕ್ಷೇತ್ರ ಮಾತ್ರ ಏನು ಮಾಯಕೊಂಡ ಕ್ಷೇತ್ರಕ್ಕೆ ಬರುವಂತದ್ದು. ಹೀಗಾಗಿ 2021-22ನೇ ಸಾಲಿನಲ್ಲಿ ಅನುಮೋದನೆ ಸಿಕ್ಕು ಅದು ಉನ್ನತೀಕರಿಸಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ 24x7 ಮಾಡಿ 1,80,00,000 ವೆಚ್ಚ ಮಾಡಿ ಸರ್ಕಾರ ಉತ್ತಮವಾದ ಸುಸಜ್ಜಿತ ಕಟ್ಟಡವನ್ನ ಕಟ್ಟಿದೆ. ಆದ್ರೆ 1 ವರ್ಷ ಕಳೆದ್ರೂ ಕೂಡ ಅಲ್ಲಿ ಇದ್ದಂತಹ ಮೆಟೀರಿಯಲ್ಸ್ ಎಲ್ಲವೂ ಕೂಡ ಧೂಳು ಹಿಡಿದು ಹೋಗಿರುವಂತದ್ದು. ಯಾಕಂದ್ರೆ ಹೆರಿಗೆ 24x7 ಹೆರಿಗೆ ನಡಿಬೇಕು ಅಂತ ಹೇಳಿ ಹೈಟೆಕ್ ಎಲ್ಲಾ ರೂಮ್ ಗಳನ್ನು ಹೈಟೆಕ್ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಅದಲ್ಲದೆ ಕೂಡ ಏನು ಆಪರೇಷನ್ ಮಿಷಿನ್ ಗಳನ್ನು ಎಲ್ಲವೂ ಕೂಡ ತಂದಿಟ್ಟಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಈ ಸರ್ಕಾರ ಮತ್ತು ಶಾಸಕರು, ಸಂಸದರು ಇರ್ಬೋದು, ಇವ್ರ ಇಚ್ಛಾಶಕ್ತಿ ಕೊರತೆಯಿಂದ ಇದು ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಅಲ್ಲಿಯ ಗ್ರಾಮಸ್ಥರು ಹೊರ ಹಾಕ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸುಮಾರು 15-20 ಗ್ರಾಮ ಏನು ಒಳಪಡುವಂತಹ ಈ ಒಂದು ಗ್ರಾಮ ಪಂಚಾಯತಿ ಏನಿದೆ, ಇಲ್ಲಿಗೆ ಸಾಕಷ್ಟು ದೊಡ್ಡ ಗ್ರಾಮ. ಹಾಗಾಗಿ ಏನು ಈ ಆಸ್ಪತ್ರೆಯನ್ನ ಬೇಗ ಉದ್ಘಾಟನೆ ಮಾಡಿದ್ರೆ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಕಾಡೆಂಚಿನ ಗ್ರಾಮ, ಯಾಕಂದ್ರೆ ಅಲ್ಲೆಲ್ಲ ಸುತ್ತಮುತ್ತ ಗುಡ್ಡ ಬೆಟ್ಟಗಳು ಇರೋದ್ರಿಂದ ಕರಡಿ ದಾಳಿ ಈ ತರದ್ದೆಲ್ಲ ಪ್ರಾಣಿಗಳು ದಾಳಿ ಮಾಡ್ತಾ ಇರುತ್ತೆ. ಇಂಥ ಸಮಯದಲ್ಲಿ ನಾವ್ ಏನಾದ್ರು ರಾತ್ರಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹೋಗ್ಬೇಕಂದ್ರೆ 40-50 ಕಿಲೋಮೀಟರ್ ದಾವಣಗೆರೆ ಹೋಗ್ಬೇಕು, ಇಲ್ಲಾಂದ್ರೆ 30 ಕಿಲೋಮೀಟರ್ ಹೊನ್ನಾಳಿ ಹೋಗ್ಬೇಕು, ಬಿಟ್ರೆ ಶಿವಮೊಗ್ಗ ಹೋಗ್ಬೇಕು, ದೂರ ಹೋಗ್ಬೇಕಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಈಗಾಗಲೇ ಶಾಸಕರಾಗಿರ್ಬೋದು ಬಸವಂತಪ್ಪ ಅವ್ರಿಗೆ ಮತ್ತೆ ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಸಲ್ಲಿಸಿದೀವಿ.
ಏನು ನಮಗೆ ಆದಷ್ಟು ಬೇಗ ಉದ್ಘಾಟನೆ ಮಾಡಿ ನಮಗೆ ಇದರದ ಒಂದು ಸೌಲಭ್ಯವನ್ನು ಪಡ್ಕೊಳ್ಳುವಂತಹ ಅವಕಾಶ ಮಾಡಿಕೊಡಿ ಅಂತ ನಾವು ಏನ್ ಕೇಳ್ಕೊಂಡ್ರು ಕೂಡ ಹೇಳ್ತಾರಂತೆ ಶಾಸಕರು? ಅಲ್ಲಿ ಉದ್ಘಾಟನೆ ಆಗ್ಲಿಕ್ಕೆ ಏನ್ ಸಮಸ್ಯೆ ಇದೆಯಂತೆ? ಅಂದ್ರೆ ಅವರು ಶಾಸಕರು ನೋಡೋಣ, ಈ ವಾರದಲ್ಲಿ ಮಾಡೋಣ, ಮುಂದಿನ ವಾರದಲ್ಲಿ ಮಾಡೋಣ ಅಂತ ಶಾಸಕರು ಇದೇ ರೀತಿ ಸಭೆ ಬೆಳ್ಕೊಂತ ಹೋಗ್ತಾ ಇದಾರೆ. ಆದ್ರೆ ಸಂಸದ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಗಮನಕ್ಕೆ ತಂದ್ರು ಕೂಡ ಗ್ರಾಮಸ್ಥರೆಲ್ಲರೂ ಹೋಗಿ ನೋಡೋಣ ಅದೇನಾಗಿದೆ ವಿಚಾರಿಸ್ತೀನಿ ಅನ್ನೋ ಮಾತೊಂದು ಮಾತ್ರ ಹೇಳ್ತಾ ಇದಾರೆ ಅಂತ. ಆದ್ರೆ ಯಾಕೆ ಇದು ಎಲ್ಲ ರೆಡಿಯಾಗಿ ಎಲ್ಲ ಸಿದ್ಧತೆ ಇದ್ರೂ ಕೂಡ ಯಾಕೆ ಉಪಯೋಗಕ್ಕೆ ಇದನ್ನ ಸಾರ್ವಜನಿಕರಿಗೆ ಅನುವು ಮಾಡ್ಕೊಡ್ತಿಲ್ಲ ಅಂತ ಹೇಳಿ ಈಗ ಒಂದು ಪ್ರಶ್ನೆ ಕಾಡ್ತಿರುವಂತದ್ದು. ಹೀಗಾಗಿ ಏನು ಈಗ ಆಗ್ಲೇ ಒಬ್ಬ ಡಾಕ್ಟ್ರು ಏನು 3 ಜನ ನರ್ಸ್ ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ಈಗ ಒಂದು ಹಳೆ ಕಟ್ಟಡದಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದ್ರೆ ಈಗ ಹೆರಿಗೆ 24/7 ಮಾಡಿರೋದ್ರಿಂದ ಇನ್ನೊಬ್ಬ ಲೇಡಿ ಡಾಕ್ಟ್ರು ಮತ್ತೆ ಇನ್ನೊಂದಿಷ್ಟು ಜನ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗ ಗ್ರಾಮಸ್ಥರು ಒಂದು ಒಕ್ಕರ್ಲಿಂದ ಈಗ ಸುದ್ದಿ ಆದ್ಮೇಲೆ ಆದ್ರೂ ನಿದ್ದೆ ಹೊಡಿತಾ ಇರುವಂತ ಶಾಸಕರು ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ವ್ಯವಸ್ಥೆಯನ್ನ ಸರಿ ಮಾಡ್ತಾರ ಅಂತ. ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.